ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಟೀಗಳಿಗೆ ಹೋದ್ರು ಎಲೆಕ್ಷನ್ಗಳು, ಕಾಫಿಗಳಿಗೆ ಹೋದ್ರು ಎಲೆಕ್ಷನ್ಗಳು, ದಮ್ಗಳಿಗೆ ಹೋದ್ರು ಎಲೆಕ್ಷನ್ಗಳು, ಬರೀ ಎಲೆಕ್ಷನ್ಗಳದೇ ಹೀಟ್ಗಳು. ನಿಮ್ಮ ಕಡೆ ಹೇಗಿದೆ ಹೀಟ್ಗಳು? ಅಯ್ಯೋ ಹೀಟಾ, ಅದು ಯಾಕಪ್ಪ ಕೇಳ್ತೀಯ? ಇವತ್ತು ಬೆಳಗ್ಗೆನೆ ಸ್ಟಾರ್ಟ್ ಆಯ್ತು. ಫ್ಯಾನ್ ಬೇರೆ ಇಲ್ವಾ, ಸಿಕ್ಕಾಪಟ್ಟೆ ಸೆಕೆ. ಪಾಪ ಈ ಸೀಸನಲ್ಲಿ ಈ ಶೀಟ್ ಮನೆಗಳಲ್ಲಿರೋರು ಹೇಗಿರ್ತಾರೋ ಏನೋ. ಶಿವು ಸರ್, ಅವ್ರು ಕೇಳ್ತಾ ಇರೋದು ನಿಮ್ಮ ಮನೆ ಹವಾಮಾನದ ಬಗ್ಗೆ ಅಲ್ಲ, ಎಲೆಕ್ಷನ್ ವಾತಾವರಣದ ಬಗ್ಗೆ. ಏ ಬಾಬು, ಏ ಬಾಬು ಅಲ್ಲ, ಎಂ ಬಾಬು, ಮಾಲೂರ್ ಬಾಬು. ನನಗೆ ಗೊತ್ತಿರೋದು ಇಷ್ಟೇ: ಮತದಾನ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಮತವನ್ನು ಮಾರಿಕೊಳ್ಳಬಾರದು ಮತ್ತು ಮತವನ್ನು ಯಾರಿಗೆ ಹಾಕಿದ್ದೀವಿ ಎಂದು ಹೇಳಿಕೊಳ್ಳಬಾರದು. ಆಮೇಲೆ ಅಷ್ಟೇ ನನಗೆ ಗೊತ್ತಿರೋದು. ಯಾವುದು ಅನ್ನೋನ್ ನಂಬರು, ಕಸ್ಟಮರೇ ಇರಬೇಕು. ನಮಸ್ಕಾರ ಸರ್. ಶಿವಪ್ರಸಾದ್ ಅಂದ್ರೆ ನೀವೇ ಏನ್ರಿ? ಹಲೋ, ಶಿವಪ್ರಸಾದ್ ಅವ್ರು ಮಾತಾಡ್ತಿರೋದಾ? ಓ, ಗಿರಿಜಾ ಯಾವುದೋ ನಂಬರಿಂದ ಕಾಲ್ ಮಾಡಿ ನನಗೆ ಆಟ ಆಡಿಸ್ತಿದ್ದಾಳೆ. ಏಯ್ ಕಳ್ಳಿ, ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಚಿಕ್ಕಳ್ಳಿ. ರೀ ಶಿವಪ್ಪ ಸರ್, ನನ್ನ ವಾಯ್ಸ್ ಲೇಡೀಸ್ ತರ ಕೇಳ್ತಾ ಇದೆಯೇನ್ರಿ? ಇಲ್ವಲ್ಲ ಸರ್, ಸೇಮ್ ಗಂಡಸರು ತರನೇ ಕೇಳಿಸ್ತಿದೆ. ಓ, ನಾನು ಗಿರಿ ವಾಯ್ಸ್ ಕಂಡಿಡಿದೆ ಅಂತ ಗಿರಿ ಗಾಬರಿ ಆಗ್ಬಿಟ್ಟಿರ್ಬೇಕು. ಗಿರಿ ಗಿರಿ, ನಾನೇನ ಕಂಡಿಡಿದ್ಬಿಟ್ಟೆ. ಪರವಾಗಿಲ್ಲ, ಮಾತಾಡು, ನಾಚ್ಕೋಬೇಡ. ಗಿರಿನ ಏಯ್, ಓವರ್ ಆಗಾಡಿದ್ರೆ ದಸ್ತಗಿರಿ ಮಾಡಿಸ್ತೀನಿ. ಈಗಿಂದೀಗ್ಲೇ ಸ್ಟೇಷನ್ ಬಾರೋ. ಯಾವುದು, ಯಶವಂತಪುರ ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಥವಾ ಮೆಟ್ರೋ ಸ್ಟೇಷನ್? ಏಯ್, ರೈಲ್ವೆ ಸ್ಟೇಷನ್ ಅಲ್ಲ, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಬಾ. ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್? ಹೌದು, ಇನ್ನು ಅರ್ಧ ಗಂಟೆಲಿ ಸ್ಟೇಷನ್ ಅಲ್ಲಿ ಇರಬೇಕು. ಸರಿ ಸರ್, ಬರ್ತೀನಿ ಸರ್. ಏನಾಯ್ತು ಶಿವು? ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿ ಸರ್, ಅರ್ಜೆಂಟ್ ಅಂತ. ಡೀಲಿಂಗ್ ರಾಜ್ ಅವ್ರು ಕೇಳಿದ್ರೆ ದಯವಿಟ್ಟು ಸ್ವಲ್ಪ ಹೇಳ್ಬಿಡಿ ಸರ್, ಪ್ಲೀಸ್. ಪಾಪ ಏನಾಯ್ತು ಏನೋ. ಸರ್ ನಮಸ್ಕಾರ ಸರ್, ನಾನೇ ಶಿವಪ್ರಸಾದ್. ನನಗೆ ಫೋನ್ ಮಾಡಿದ ಇನ್ಸ್ಪೆಕ್ಟ್ರು ತಾವೇನಾ ಸರ್? ಅಲ್ಲ, ಗಿರಿ ಕಳ್ಳಿ. ಸಾರಿ ಸರ್, ಅದು ನನ್ನ ಹೆಂಡತಿ ಅವಾಗ ಫೋನ್ ಮಾಡಿ ಈ ಥರ ರೇಗಿಸ್ತಾ ಇರ್ತಾಳೆ. ಸೊ ಮಿಸ್ಟರ್ನ ಮಿಸ್ಸಸ್ ಅಂತ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ಆಯ್ತಾಯ್ತು, ರಾಜಾ ಅಂಡರ್ವೇರ್ ಅಲ್ಲಿ ಕೆಲಸ ಮಾಡೋದಾ ನೀನು? ನೀವು ನಮ್ಮ ಕಸ್ಟಮರ ಸರ್? ಅಯ್ಯೋ, ಮೊದಲೇ ಹೇಳೋದಲ್ವ ಸರ್. ನಾನು ಪೊಲೀಸೇ ಫೋನ್ ಮಾಡ್ಬಿಟ್ರಲ್ಲ ಅನ್ನೋ ಟೆನ್ಷನ್ಗೆ ಗಾಡಿಯಲ್ಲೂ ಓಡೋಡ್ ಬಂದೆ. ಯು ಡೋಂಟ್ ಮೈಂಡ್, ನೀರು ಕುಡಿತೀನಿ ಸರ್. ರಿಲ್ಯಾಕ್ಸ್. ಈಗ ಹೇಳಿ ಸರ್, ನಿಮ್ಮ ಚಡ್ಡಿನ ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕು ಅಂತ ಹೇಳಿ ಟಕ ಅಂತ ಮಾಡಿಸ್ಕೊಟ್ಬಿಡ್ತೀನಿ. ಆದ್ರೆ ಚಡ್ಡಿಲಿ ಎಷ್ಟು ಹೋಲ್ಸ್ ಆಗಿದೆ ಅಂತ ನೀವು ಕರೆಕ್ಟಾಗಿ ಲೆಕ್ಕ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಅಕೌಂಟೆಂಟು ಹೋಲ್ಸ್ ಆಗ್ಲಿ ಲೂಪ್ ಹೋಲ್ಸ್ ಆಗ್ಲಿ ಚೆಕ್ ಮಾಡೋದ್ರಲ್ಲಿ ತುಂಬಾ ಸ್ಟ್ರಿಕ್ಟ್. ಯು ನೋ? ಸ್ಟ್ರಿಕ್ಟಾ? ಆಫ್ ಕೋರ್ಸ್. ಶಟ್ ಅಪ್ ಅಂಡ್ ಗೆಟ್ ಅಪ್ ಪೈಸೆ. ಏಯ್, ನಿನಗೆ ಹೇಳ್ತಿರೋದು, ನಿಂತ್ಕೊಳ್ಳೋ. ಸಾರಿ ಸರ್. ವೈ ಸರ್? ನನಗೆ ಹಾಕೊಳಕ್ ಚಡ್ಡಿ ಗತಿ ಇಲ್ದೆ ನಿನ್ನನ್ನ ಕರೆಸ್ದೆ ಅನ್ಕೊಂಡ್ಯಾ? ಶಿವಪ್ಪ, ಕರ್ಕೊಂಡ್ಬನ್ರಿ ಅವ್ರನ್ನ. ಸರ್, ಅಪ್ಪ, ನೀವ್ಯಾಕೆ ಸ್ಟೇಷನ್ಗೆ ಬಂದ್ರಿ? ಓ ಸರ್, ನಮ್ಮನೆಯವ್ರನ್ನ ಯಾಕೆ ಸರ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀರಾ? ಅಬ್ಬಬ್ಬಬ್ಬಬ್ಬಬ್ಬ, ನಟ ಭಯಂಕರ ಕಣಯ್ಯ ನೀನು. ಏನು ಗೊತ್ತಿಲ್ದ ಹಾಗೆ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದೆಯಾ ನೋಡು. ಶಿವಪ್ಪ ಸರ್, ಈ ಸಲ ಜಿ ಕನ್ನಡ ಅವಾರ್ಡ್ ಫಂಕ್ಷನ್ ಅಲ್ಲಿ ಇವನಿಗೆ ಬೆಸ್ಟ್ ಆಕ್ಟರ್ ಕೊಡಿಸ್ಬೇಕನ್ರಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸರ್ ಸುಮ್ಮನೆ ಇರಿ ಸರ್. ನೀವು ಸರ್, ಇಲ್ಲಿ ಏನ್ ನಡೀತಾ ಇದೆ, ನೀವೇನ್ ಮಾತಾಡ್ತಾ ಇದ್ದೀರಾ? ನನಗೊಂದು ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗತ್ತೆ, ಗೊತ್ತು ಮಾಡಿಸ್ತೀನಿ. ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಹಣ, ಒಡವೆ, ಸೀರೆ ಎಲ್ಲ ಇಟ್ಟಿದ್ರಿ ಅಂತ ಇನ್ಫಾರ್ಮೇಶನ್ ಬಂತು. ಎಲ್ಲಾನು ಸೀಸ್ ಮಾಡಿದೀವಿ. ಮಾಡಿದ್ದಾರೆ. ಏನ್ ಹೇಳ್ತಾ ಇದೀಯ ಗಿರಿ ನೀನು?
ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಇದಕ್ಕಿದ್ದಾಗೆ ನಮ್ಮ ಮನೆಗೆ ಬಂದು ನಮ್ಮಿಬ್ಬರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದ್ಬಿಟ್ರು. ಅಷ್ಟೇ ಅಲ್ಲದೆ ವಿಠಲ್ ಅವ್ರು ಕೊಟ್ಟಿದ್ದ ಬಾಕ್ಸ್ಗಳನ್ನೆಲ್ಲ ಇಲ್ಲಿಗೆ ತೊಗೊಂಬಂದ್ಬಿಟ್ಟಿದ್ದಾರೆ. ವಿಠಲ್ ಬಾಕ್ಸ್ ಸರ್, ಸಾರಿ ಸರ್, ಸಾರಿ ಸರ್, ನೀವು ಟೋಟಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಸರ್. ನಮ್ಮನೇಲಿ ಆ ಥರದ್ದೇನು ಇಲ್ಲ ಸರ್. ಹೌದಾ? ಹಾಂ ಸರ್. ತೋರಿಸ್ತೀನಿ ತಾಳು. 332 ಅದನ್ನೆಲ್ಲ ಎತ್ಕೊಂಬನ್ರಿ. ಏನ್ರಿ ಇದು? ಬಾಕ್ಸು ಒಳಗೇನಿದೆ ಗೊತ್ತಿಲ್ಲ ಸರ್. ಏನಿದು? ಸರ್ ಇದು ನಿಜವಾಗ್ಲೂ ನಮ್ದಲ್ಲ ಸರ್. ಇಷ್ಟೊಂದು ಹಣ ಇದ್ದಿದ್ರೆ ನಾನೇ ಸರ್ ಚಡ್ಡಿ ಮಾರ್ಕೊಂಡು ಬದುಕ್ತಾ ಇದ್ದೆ. ನೋಡಿ ಸರ್, ಸೀನಿಯರ್ ಸಿಟಿಸನ್ ಆಗಿ ನಾನು ಒಂದು ಮಾತು ಹೇಳ್ತಿದ್ದೀನಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್. ಸಂಬಂಧ ಇಲ್ಲದೆ ಮನೆಗೆ ಹೇಗ್ರಿ ಬರುತ್ತೆ? ಇದೇನು ಕಳ್ಬೇಕಾ? ಗುರುತು ಪರಿಚಯ ಇಲ್ದಿರೋ ಮನೆ ಒಳಗೆ ಬರೋಕ್ಕೆ? ಸರ್ ಇದು ಕಳ್ಬೇಕೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆದರೆ ಗುರುತು ಪರಿಚಯ ಇರೋ ವಿಠಲ್ದೇ ಈ ಬಾಕ್ಸು ಅಂತ ಗೊತ್ತು. ಹೌದು ಸರ್, ಅವರು ಊರಲ್ಲಿರಲ್ಲ, ಅದಕ್ಕೆ ನಿಮ್ಮ ಮನೇಲಿ ಇಟ್ಕೊಂಡಿರಿ ಅಂತ ಹೇಳಿದ್ರು. ಅದಕ್ಕೆ ಸರ್ ವಿಠಲ್ ಅವ್ರು ಬರ್ತಾ ಇದ್ದಾರೆ. ವಿಠಲ್ ಅವ್ರು ಬರ್ತಿದ್ದಾರಾ? ವಿಠಲ್ ಅವ್ರು ಬರ್ತಾ ಇದ್ದಾರಾ? ಏನಿದು ಒಂದೇ ಡೈಲಾಗು 3 ಟೋನ್ ಬರ್ತಿದೆಯಲ್ಲ. ನೀವಾ? ನಾನೇನೋ ವಿಠಲ್ ಅವರೇ ಬಂದ್ರು ಅನ್ಕೊಂಡೆ. ಹಾಂ, ನಮ್ಮ ಸರ್ ವಿಠಲ್ ಅವ್ರು ಬರೋಕ್ಕಾಗಲ್ಲ ಅಂತಾನೆ ಅವ್ರ PA ನಾನು ಬಂದಿರೋದು. ಕೂತ್ಕೊಳ್ಳಿ. ನೋಡಿದ್ರಾ, ವಿಠಲ್ ಅವ್ರ PAನೇ ಇಷ್ಟು ಹೆಚ್ಚಾಗಿರ್ಬೇಕಾದ್ರೆ ಇನ್ನು ವಿಠಲ್ ಅವ್ರು ಎಷ್ಟು ರಿಚ್ ಆಗಿರ್ಬೇಡ. ಇನ್ಸ್ಪೆಕ್ಟರ್, ನಮಗೆಲ್ಲ ವಿಷಯ ಗೊತ್ತಾಯಿತು, ಅದಕ್ಕೆ ಬಂದಿದ್ದೀನಿ. ನಮ್ಮ ವಿಠಲ್ ಸರು ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಅವ್ರಿಗೆ ಆಗದೆ ಇರೋರು ಯಾರೋ ಅವ್ರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ನೋಡಿದ್ಯಾ ಹೆಂಗೆ ಸುಳ್ಳು ಹೇಳ್ತಾ ಇದ್ದಾನೆ? ಸುಮ್ಮನೆ ಇರಿ ನೀವು. ಹೌದು ಸರ್, ನಮಗೆ ಈ ಬಾಕ್ಸ್ ಎಲ್ಲ ತಂದ್ಕೊಟ್ಟಿದ್ದು ಇವರಲ್ಲ, ಬೇರೆ ಯಾರೋ. ಯಾರು? ಏನು ಹೇಳ್ತಾ ಇದೆಯಾ ನೀನು? ಅವಳು ಹೇಳ್ತಾ ಇರೋದು ನಿಜ ಕಣೋ, ನಾನು ಅಲ್ಲೇ ಇದ್ದೆ. ಇವರೆಲ್ಲ ಬಂದಿದ್ದು ವಿಠಲ್ ಹೆಸರು ಹೇಳ್ಕೊಂಡು ಬೇರೆ ಯಾರೋ ತಂದ್ಕೊಟ್ರು. ಕೇಳಿಸ್ಕೊಂಡ್ರಲ್ಲ ಇನ್ಸ್ಪೆಕ್ಟರ್, ನಮ್ಮ ವಿಠಲ್ ಸರ್ ಹೆಸರು ಯಾವತ್ತೂ ಎಲ್ಲೂ ಮಿಸ್ಯೂಸ್ ಆಗಬಾರ್ದು. ಓಕೆ, ನಾನು ಅದನ್ನೆಲ್ಲ ನೋಡ್ಕೋತೀನಿ ಬಿಡಿ. ಫೈನ್, ಥ್ಯಾಂಕ್ ಯು. ಹಾಂ ಸರ್, ಇನ್ನೆಲ್ಲ ಸಾಲ್ವ್ ಆಯ್ತಲ್ಲ, ನಾವೇನು ಬರ್ತೀವಿ. ಥ್ಯಾಂಕ್ ಯು. ಹಲೋ, ಎವಿಡೆನ್ಸು ನಿಮ್ಮನೇಲಿ ಸಿಕ್ಕಿರೋದ್ರಿಂದ ಅಪರಾಧಿ ಸಿಗೋ ತನಕ ನೀವುಗಳೇ ಅಪರಾಧಿ. ಶಿವಪ್ಪ, ಈ 3 ಜನನ್ನ ಸೆಕ್ಷನ್ 171B, 171C, 117H ಅಲ್ಲಿ ಒಳಗೆ ಹಾಕ್ರಿ. ಸರ್, ನಾನೊಬ್ಬ ಸೀನಿಯರ್ ಸಿಟಿಸನ್ ಆಗಿ ಹೇಳ್ತಾ ಇದ್ದೀನಿ. ಶಿವಪ್ಪ ಪೊಲೀಸ್ ಅಧಿಕಾರಿಗೆ ಕೆಲಸ ಮಾಡೋಕೆ ತೊಂದರೆ ಕೊಟ್ಟ ಅಂತ ಈ ಮುದುಕನ ಮೇಲೆ ಇನ್ನೊಂದು ಕೇಸ್ ಹಾಕಿ ಒಳಗೆ ಹಾಕಿ. ಯು ಆರ್ ಇನ್ಸಲ್ಟಿಂಗ್ ಮೀ. ಸುಮ್ಮನೆ ಇರಪ್ಪ. ಸರ್ ಪ್ಲೀಸ್ ಸರ್, ನಿಮ್ಮ ಕಾಲು ಮುಗಿತೀನಿ ಸರ್, ದಯವಿಟ್ಟು. ನಮ್ಗೇನು ಗೊತ್ತಿಲ್ಲ ಸರ್, ನಾವು ತಪ್ಪು ಮಾಡಿಲ್ಲ ಸರ್. ಸರ್ ಪ್ಲೀಸ್ ಸರ್. ಕಾಶಿ ವಿಶ್ವನಾಥ, ನೀನೇ ಕಾಪಾಡಪ್ಪ. ಓ ಕಾಶಿ, ನಮಸ್ಕಾರ ಸರ್. ಸರ್ ನಮ್ಗೆ ಗೊತ್ತಿರೋ ಬಿಡಿ ಸರ್. ಏನು ನಮ್ಮ ಸ್ಟೇಷನ್ ಕಡೆ? ಇವ್ರ ಬಗ್ಗೆ ಮಾತಾಡ್ಕೊಂಡು ಅಪ್ಪ ಅಂದೇಳಿ ಬಂದೆ. ನಿಮಗೆ ಇವ್ರು ಗೊತ್ತಾ? ಅವ್ರು ನನ್ನ ಷಟ್ಗ, ಇವ್ರು ನನ್ನ ಹೆಂಡತಿ ಅಕ್ಕ. ತುಂಬ ಒಳ್ಳೆ ಜನ ಸರ್. ಅದರಲ್ಲೂ ನಮ್ಮ ಶಿವ ಅವ್ರು ಇದ್ರಲ್ಲ, ಹಸ್ಕೊಂಡಿದ್ರು ಅನ್ಯಾಯದ ಹಣ ಮುಟ್ಟೋರಲ್ಲ ಸರ್. ಮತ್ತು ನಮ್ಮ ಗಿರ್ಜಮ್ಮ ಖಾಲಿ ಕೈ ಇದ್ರು ಸಾಲ ಮಾಡಿ ಆದರೂ ಇನ್ನೊಬ್ರು ಹೊಟ್ಟೆ ತುಂಬಿಸೋ ಅನ್ನಪೂರ್ಣೇಶ್ವರಿ ಇದ್ದಂಗೆ. ಇವ್ರಿಗೆ ಎಂಥ ಸಂಸ್ಕಾರ ಕೊಟ್ಟಂಥವ್ರು ಅಲ್ಲಿ ನಿಂತ್ಕೊಂಡಿರ್ಕಾಣಿ ವಿಶ್ವನಾಥ ಏನವ್ರು. ಏನೋ ಮಿಸ್ಸಾಗಿ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರಿ ಅನ್ಸುತ್ತೆ. ದಯಮಾಡಿ ಬಿಟ್ಬಿಡಿ ಸರ್, ತುಂಬ ಪಾಪದ ಜನ. ನೀನ್ ಬೇರೆ ಹೀಗೆ ಹೇಳ್ತಾ ಇದೀಯಾ? ನಿನಗೆ ಇವರೆಲ್ಲ ಗೊತ್ತು ಅನ್ನೋ ಒಂದೇ ಕಾರಣಕ್ಕೆ ನಾನು ಇವರಿಗೆ 1 ದಿನ ಟೈಮ್ ಕೊಡ್ತೀನಿ. ನಾಳೆ ಒಳಗೆ ಈ ಸಿಕ್ಕಿರೋ ವಸ್ತುಗಳೆಲ್ಲ ಇವ್ರದಲ್ಲ ಅಂತ ಇವ್ರು ಪ್ರೂವ್ ಮಾಡಬೇಕು. ಹಾಗಾಗ್ದಿದ್ರೆ ನಾನು ಇವರನ್ನ ಕಾಪಾಡಕ್ಕಾಗಲ್ಲ. ಆಯ್ತಾಯ್ತು, ನಾನು ಅದನ್ನೆಲ್ಲ ಕಣ್ಕಂತೆ. ಸದ್ಯಕ್ಕೆ ಇವ್ರನ್ನ ಬಿಟ್ಟು ಕಳಿಸಿ ಸರ್. ಆಯ್ತು, ಕಳಿಸ್ಕೊಡ್ತೀನಿ.
ಹೋಗ್ರಿ. ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಕಾಶಿ, ಇವತ್ತು ನೀವು ಬರಲಿಲ್ಲ ಅಂದಿದ್ರೆ ಅಷ್ಟೇ ನಮ್ಮ ಕತೆ. ನಿಜವಾಗ್ಲೂ ಕಾಶಿ ಅವರೇ, ದೇವ್ರು ಬಂದ ಹಾಗೆ ಬಂದ್ರಿ. ಕಾಶಿ, ನಾನೊಬ್ಬ ಸೀನಿಯರ್ ಸಿಟಿಸನ್ ಆಗಿ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ನೀನು ಯೂಸ್ಲೆಸ್ ಫೆಲೋ ಅಂತ ತಿಳ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮ ಮನೆತನದ ಗೌರವ ಉಳಿಸ್ಬಿಟ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಕಡೆಯ. ಅಯ್ಯೋ, ನಮ್ಮಲ್ಲಿ ಇದೆಲ್ಲ ಎಂತಕ್ಕೆ ಮರ್ರೆ? ನಾನು ನಿಮ್ಮ ಮನೆಯಲ್ಲಿ ಎಷ್ಟು ಸಲ ಬಜ್ಜಿ ಬೋಂಡ ಮಾಡಿಸ್ಕೊಂಡು ತಿನ್ಲಿಲ್ಲ ಹೇಳಿ? ನಿಮ್ಗೆ ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಶೋರೆ, ಈಗ ಆ ವಸ್ತುಗಳೆಲ್ಲ ನಿಮ್ದಲ್ಲ ಅಂದಳಿ ಪ್ರೂವ್ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ. ಸರಿ, ನೀವನ್ನ ಕರ್ಕೊಂಡು ಮನೆಗೆ ಹೋಗಿ, ನಾನು ಗಾಡೀಲಿ ಬರ್ತೀನಿ. ಹೌದು, ಮಕ್ಕಳಿಬ್ರೆ ಮನೇಲಿದ್ದಾರೆ, ಬೇಗ ಹೋಗೋಣ. ಅಯ್ಯೋ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ, ಗೌರಿ ಎಲ್ಲ ಕಣ್ಕಂತಾಳ. ಬನ್ನಿ ಪಾಪ. ಹುಷಾರ್ ಕಣೋ, ಕರ್ಕೊಳಪ್ಪ. ರೀ, ಹುಷಾರು. ಬನ್ನಿ. ಪೊಲೀಸ್ ಜೀಪ್ ನೋಡಿದ್ರೇ ಹೆದರ್ಕೋತಾ ಇದ್ದೆ, ಅಂಥದ್ರಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಇನ್ನೇನು ಸೆಲ್ ಒಳಗೆ ಹೋಗ್ಬೇಕಾಗಿತ್ತು. ಅಷ್ಟರಲ್ಲಿ ಬಚಾವಾದ್ವಿ. ಈಗ ಈ ಕೇಸಿಂದ ನಾನು ಹೇಗಪ್ಪ ಬಚಾವಾಗಲಿ? ಭಗವಂತ, ನೀನೇ ದಾರಿ ತೋರಿಸ್ಬೇಕು. ಶಿವಪ್ರಸಾದ್, ಹಾ, ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಪರಿಹಾರನ? ಹೌದು, ಆದರೆ ನೀನೊಂದು ಕೆಲಸ ಮಾಡಬೇಕು. ಏನು ಸರ್ ಅದು? ನಿನ್ನ ಮನೆಯಲ್ಲಿ ಸೀಸ್ ಆಗಿರೋ ಬಾಕ್ಸ್ ಎಲ್ಲ ಕುರ್ಚಿ ಪಕ್ಷದವ್ರು ಇಡಿಸಿದ್ದು ಅಂತ ಒಂದು ಸಣ್ಣ ಸುಳ್ಳು ಹೇಳಿದೆ. ಸುಳ್ಳ? ಹೌದು. ಆ ಸುಳ್ಳಿಗೆ ನಾನು ನಿನಗೆ ಕೊಡೋ ಬೆಲೆ 20 ಲಕ್ಷ. ಕೇಸಿಂದನೂ ಬಚಾವಾಗ್ಬೋದು, ನಿನ್ನ ಕಷ್ಟಗಳೆಲ್ಲನೂ ತೀರುತ್ತೆ. ಯೋಚನೆ ಮಾಡು. ಸಾಯೋದ್ರೊಳಗಾಗಿ ನಿನ್ನ ನೋಡ್ಬೇಕಪ್ಪ. ನಾನು ಯಾವಾಗ ಏನೇ ಕೇಳಿದ್ರು ನೀವು ನನ್ನ ಸೀರಿಯಸ್ ಆಗೇ ತಗೊಳ್ಳಲ್ಲ. ಸರ್, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋದು ಇಷ್ಟೇ: ಯಾವತ್ತಿಗೂ ಅನ್ಯಾಯವಾಗಿ ಬದುಕಬಾರ್ದು, ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ಬೇರೆಯವ್ರ ದುಡ್ಡಿಗೆ ಆಸೆ ಪಡಲೇ ಕೂಡದು. ಅಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನನಗೆ ಶಿಕ್ಷೆ ಹೇಗಾಗುತ್ತೆ? ಆಗೊಂದು ವೇಳೆ ಶಿಕ್ಷೆ ಆದರೂ ನಾನು ಸಿದ್ಧವಾಗಿದ್ದೀನಿ, ಆದರೆ ದುಡ್ಡಿಸ್ಕೊಂಡು ಮಾತ್ರ ನಾನು ಯಾವತ್ತಿಗೂ ಸುಳ್ಳು ಹೇಳೋದಿಲ್ಲ. ಆ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ. ತಪ್ಪು ನೀವು ಮಾಡಬೇಡಿ, ಮಾಡೋಕ್ಕೂ ಬಿಡಬೇಡಿ. ನಾಳೆವರೆಗೂ ಟೈಮ್ ಕೊಡ್ತೀನಿ. 20 ಲಕ್ಷ ನೆನಪಿರ್ಲಿ. ಅವನೇನಾದರೂ ಒಪ್ಕೊಂಡ್ರೆ ಕುರ್ಚಿ ಪಕ್ಷಕ್ಕೆ ಏಟು, ನನ್ನ ಪಕ್ಷಕ್ಕೆ ಓಟು. ಸಾರಿ ರೀ. ಗಿರಿ, ಏನ್ ಮಾಡ್ತಾ ಇದ್ದೀಯ ಗಿರಿ ನೀನು? ಇಷ್ಟೆಲ್ಲ ಆಗಿತ್ತು ನನ್ನಿದ್ದಾನೆ. ಸಾರಿ ರೀ. ಅಯ್ಯೋ ಗಿರಿ, ಗೊತ್ತಿದ್ದು ತಪ್ಪು ಮಾಡಿದ್ಯಾ? ಇಲ್ಲ ತಾನೇ, ಬಿಡು ಹೋಗ್ಲಿ. ಸಮಾಧಾನ ಮಾಡ್ಕೋ ಗಿರಿಜಾ. ಇದೊಂದು ಕೆಟ್ಟ ಗಳಿಗೆ, ಅದನ್ನೇ ನೆನೆಸ್ಕೊಂಡು ಕೊರಗಬೇಡ, ಬಿಟ್ಬಿಡು. ಅದನ್ನ ಹೆಂಗೆ ಬಿಡುಕತ್ತೆ ಯಜಮಾನ್ರೆ? ಹಂಗೊಂದು ವೇಳೆ ಯಾವುದೇ ಕೇಸ್ ಇಲ್ಲ ಅಂದಳಿ ಬಿಟ್ಟು ಕಳ್ಸ್ಕೊಂಬಂಗಿದ್ರೆ 50,000 ಕಟ್ಕೊಂಬ್ರು. ಸಾಹೇಬ್ರು ಹೇಳ್ತಿದ್ರು. $50,000? ಹೌದು, 50,000. ಅಲ್ಲ ಕಾಶಿ, ಲಂಚ ಕೊಡೋದು ತಪ್ಪಲ್ವಾ? ನನ್ನ ಪ್ರಕಾರ ಯಾವುದು ತಪ್ಪಲ್ಲ ಮರ್ರೆ. ಈಗ ಕಾಣಿ, ಎಲೆಕ್ಷನ್ ಟೈಮಲ್ಲಿ 20 ಲಕ್ಷ ಸೀಸರ್ ದುಡ್ಡಿದ್ರೆ ನಾವು ಲೆಕ್ಕ ಕೊಡೋದೇ 5 ಲಕ್ಷ. ಅವ್ರು ಬಂದಕ್ಕೆ ಅಂತಿಲ್ಲ, ನಾವು ಕೊಡೋದು ಇಲ್ಲ. ಈಗಿನ ಕಾಲದಲ್ಲಿ ಅನ್ಯಾಯ ಸತ್ಯ ಕಾಣ್ಕೊಂಡು ಕೂಕಂಬ ಕಾತಿಲ್ಲ ಮರ್ರೆ. ಈ ಕಣಿ, ನನ್ನ ಹತ್ರ ಒಂದು 50,000 ಇತ್ತು, ಕೊಟ್ಟಿರ್ತೆ. ನಿಮ್ಗೆ ಆದಾಗ ಕೊಡಿ, ತೊಂದರೆ ಇಲ್ಲ.
ಅಲ್ಲ ನಿಮ್ಗೆ ನನ್ನ ಹತ್ರ ತಗೊಂಬ ಮುಜುಗರ ಆರೆ ಅದ್ಯಾವುದೋ 20 ಲಕ್ಷದ ಡೀಲ್ ಇತ್ತಂದ್ರೆ ಅಲ್ಲ ಅದನ್ನೇ ತಗೊಳ್ಳಿ. ಹ್ಯಾಂಗೋ 20 ಲಕ್ಷ ಬತ್ತತ್ತ ಕೇಸು ಕ್ಲೋಸ್ ಆಗ್ತ. ಇಲ್ಕಣಿ ಮರ್ರೆ, ನಿಮಗೀಗ 2 ದಾರಿ ಇತ್ತು. ಮಾಡದೇ ಇರೋ ತಪ್ಪಿಗೆ 50,000 ಕಟ್ತೀರಾ, ಇಲ್ಲ ಇನ್ನೊಬ್ರ ಮೇಲೆ ತಪ್ಪು ಹೊರಿಸಿ 20 ಲಕ್ಷ ತಗೊಂತೀರಾ. ಆಯ್ಕೆ ನಿಮ್ಮದೇ. ಭಗವಂತನೇ ಹೇಳಿದ ಮಾತು, ನೀನೇನಾದ್ರು ನಿರ್ಧಾರ ತಗೋಬೇಕಾದ್ರೆ ನಿನ್ನ ಮುಂದೆ 2 ಆಯ್ಕೆ ಇರುತ್ತೆ, ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಅಂತ. ಆದರೆ ಈಗ ನನಗೆ ಬಂದಿರೋ ಸಮಸ್ಯೆ ಪರಿಹಾರ ಆಗೋಕ್ಕೆ ಆಲ್ರೆಡಿ 2 ದಾರಿ ಇದೆ. ಈಗ ಅದರಲ್ಲಿ ನಾನು ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳಿ. ಕೆಲವೊಂದು ಸರಿ ಧರ್ಮ ಸಂಕಟದಲ್ಲಿ ಸಿಕ್ಕಾಕಿಸ್ತಿಯಲ್ಲ ಭಗವಂತ. ಧರ್ಮವಾಗಿದ್ರೆ ಯಾವ ಸಂಕಟನೂ ಬರೋದಿಲ್ಲ ಶಿವಪ್ರಸಾದ್. ಭಗವಂತ, ಭಗವಂತ, ನಾನು ಸತ್ಯ ಧರ್ಮ ನಿಷ್ಠೆಯಿಂದ ನಡ್ಕೋತಾ ಇದ್ದೀನಿ. ನನ್ನ ಕೈಲಾದಷ್ಟು ಅನ್ಯಾಯನ ತಡೆಯೋದಕ್ಕೆ ಪ್ರಯತ್ನನೂ ಪಟ್ಟಿದ್ದೀನಿ. ಆದರೂ ನನಗೆ ಯಾಕೆ ಕಷ್ಟ? ಶಿವಪ್ರಸಾದ್, ಜೀವನಕ್ಕೊಂದು ಅರ್ಥ ಸಿಗಬೇಕು ಅಂದ್ರೆ ಸಮಸ್ಯೆಗಳನ್ನ ಚದುರಿಸ್ಬೇಕು, ಕಷ್ಟಗಳನ್ನ ಎದುರಿಸ್ಬೇಕು. ಅದೆಂಥದೇ ಕಷ್ಟ ಬರಲಿ ಭಗವಂತ, ನಾನು ಎದುರಿಸ್ತೀನಿ. ಆದರೆ ತಿಳಿದೇ ತಪ್ಪು ಮಾಡಿರೋ ನನ್ನ ಹೆಂಡತಿ ಗಿರಿ, ವಯಸ್ಸಾಗಿರೋ ಅಪ್ಪ, ಇವ್ರುಗಳಿಗೆ ಕಷ್ಟ ಬಂದರೆ ನಾನು ಹೇಗೆ ತಾನೇ ಸಹಿಸ್ಕೊಳ್ಳಿ? ಗಿರಿ ತಿಳಿದೇ ತಪ್ಪು ಮಾಡಿದಾಳೆ ಅಂತ ಲಂಚ ಕೊಟ್ಟು ನನ್ನ ಸಂಸಾರನ ನಾನು ಉಳಿಸ್ಕೊಳ್ಳ? ಶಿವಪ್ರಸಾದ್, ಈ ಜಗತ್ತಲ್ಲಿ ಆಗೋದು 2, ಒಂದು ಹಸುವು, ಇನ್ನೊಂದು ಸಾವು. ತಪ್ಪು ಆಗೋದಲ್ಲ, ಮಾಡೋದು. ಹಸುವನ್ನ ನೀಗಿಸ್ಕೋಬೇಕು, ಸಾವನ್ನ ಒಪ್ಕೋಬೇಕು, ತಪ್ಪನ್ನ ತಿದ್ಕೋಬೇಕೇ ಹೊರತು ಅದನ್ನ ಮುಚ್ಚಾಕೋಕೆ ಇನ್ನೊಂದು ತಪ್ಪನ್ನ ಮಾಡಬಾರ್ದು. ಅಂದ್ರೆ ಈಗ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕಿ ನಾನು 20 ಲಕ್ಷ ಇಸ್ಕೊಂಡ್ಬಿಡ್ಲಾ? ವಿಷಾನ ಅಂಗೈಯಲ್ಲಿ ಕುಡಿಯಲ್ಲ, ಬೆಳ್ಳಿ ಬಟ್ಲಲ್ಲಿ ಕುಡಿತೀನಿ ಅಂತ ಹೇಳ್ತಿದ್ಯಾ? ಭಗವಂತ, ದಯವಿಟ್ಟು ನನ್ನನ್ನು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬೇಡ. ಈಗ ಅವ್ರು ನನಗೆ ಕೊಟ್ಟಿರೋದು ಈ 2 ದಾರಿ. ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಅಂತ ಯೋಚನೆ ಮಾಡಿ ಮಾಡಿ ನನಗೆ ಹುಚ್ಚ ಹಿಡ್ದಾಗ ಆಗ್ತಾ ಇದೆ. ದಯವಿಟ್ಟು ನೀನೇ ನನಗೊಂದು ದಾರಿ ತೋರಿಸ್ಬೇಕು. ಶಿವಪ್ರಸಾದ್, ಕೆಲವೊಂದ್ಸಲ ನಿಮಗೆ ಬೇರೆಯವರು ಹೇಳಿದ ದಾರಿ ಅಷ್ಟೇ ಕಾಣಿಸುತ್ತೆ, ಆದ್ರೆ ಒಳಗಣ್ಣಿಂದ ನೋಡಿದಾಗ ಹೋಗೋ ಜಾಗಕ್ಕೆ 100 ದಾರಿ. ದೃಷ್ಟಿ ತಲುಪೋ ಜಾಗದ ಮೇಲೆ ಇರಬೇಕೇ ಹೊರತು ದಾರಿ ಮೇಲಿರೋ ಉಬ್ಬು ತಗ್ಗು ತಿರುವುಗಳ ಮೇಲಲ್ಲ. ಹಾರೋ ಹಕ್ಕಿಗೆ ಅಡ್ಡದಾರಿ ಯಾಕೆ? ಈಜೋ ಮೀನಿಗೆ ಕಾಲ್ದಾರಿ ಬೇಕೆ? ನೀವು ಬದುಕೋ ರೀತಿ ನಿಮ್ಮ ನೀತಿಯನ್ನ ಕೆಡಿಸಬಾರದು. ನಿಮ್ಮ ನೀತಿ ನಿಮ್ಮ ಬದುಕಿನ ರೀತಿಯನ್ನೇ ಬದಲಾಯಿಸಬೇಕು. ಭಗವಂತ, ನನಗೆ ನಂದೇ ಆದ ದಾರಿ ಸಿಕ್ತು. ನಾಳೆ ಇದಕ್ಕೆ ನಾನೇ ಒಂದು ಅಂತ್ಯ ಹಾಡ್ತೀನಿ. ಎಲ್ಲ ಹೇಳಿದ್ಯಾ? ಎಲ್ಲ ಹೇಳಿ ಕರ್ಕೊಬಂದಿದ್ದು. 50ಕ್ಕೆ ಒಪ್ಕೊಂಡಿರಿ. ಕ್ಯಾಶೇ ಆಗಬೇಕು. ಓ, ಕ್ಯಾಶ್ ಇಲ್ಲ ಮರ್ರೆ, ಆನ್ಲೈನ್ ಪೇಮೆಂಟ್ ಆಗ್ತಲ್ಲ? ಅಯ್ಯೋ, ಅದೆಲ್ಲ ಆಗಲ್ಲ. ಹಾಗೊಂದು ವೇಳೆ ಹಾಕೊಂಗಿದ್ರೆ ನಾನು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಹಾಕ್ಸಿ. ಅದು ನಮ್ಮ ಸಾಹೇಬ್ರ ಬಾಮ ಇದೊಂದು, ಗೊತ್ತಾಯ್ತಾ? ನಂಗೆಲ್ಲ ಗೊತ್ತಾಯ್ತು ಮರ್ರೆ. ಸರಿ, ಈಗ ಅವ್ರನ್ನ ಒಳಗೆ ಕರೀರಿ, ಸಾಹೇಬ್ರ ಹತ್ರ ಮಾತಾಡಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳಿ. ಆಯ್ತು ಶಿವರೇ, ಬನ್ನಿ. ಸದ್ಯ ನಮ್ಮ ಪುಣ್ಯ 50ಕ್ಕೆ ಒಪ್ಕೊಂಡಿರು. ಸೀದಾ ಸಾಹೇಬ್ರ ಹತ್ರ ಹೋಗಿ ಆನ್ಲೈನ್ ಪೇಮೆಂಟ್ ಮಾಡ್ತೆ ಅಂತೇಳಿ ಹೇಳಿ. ಬನ್ನಿ. ಮುಖ ಎಂತ ಕಾತ್ರಿ ಮರ್ರೆ, ಬನ್ನಿ ಬನ್ನಿ. ಸರ್ ಹೇಳ್ರಿ. ಅದು ನಾನು ಲಂಚ ಕೊಡೋದಿಲ್ಲ ಸರ್. ಅಲ್ಲ ಸರ್, ತಪ್ಪೇ ಮಾಡಿಲ್ಲ ಅಂದಮೇಲೆ ಲಂಚ ಯಾಕೆ ಸರ್ ಕೊಡಬೇಕು? ನೀವು ಅದೇನು ಶಿಕ್ಷೆ ಕೊಡ್ತೀರೋ ಕೊಡಿ ಸರ್, ನಾನು ಮಾತ್ರ ಲಂಚ ಕೊಡೋದಿಲ್ಲ. ಗಿರ್ಜಮ್ಮ ಬೊಜ್ಜ ಹೊಟ್ಟೆ ಹೋಯ್ತು ಮರ್ರೆ.
ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದದ್ದಲ್ಲ ನಿಮ್ಮ ಯಜಮಾನ್ರು ಹಾಳು ಮಾಡಿಬಿಟ್ರು. ಮೊದಲೇ ಇನ್ಸ್ಪೆಕ್ಟರ್ ಡೇಂಜರ್, ತಲೆ ಕೆಟ್ಟಿ ಅಂತ ಮಾಡ್ತಿರೋ ದೇವರಿಗೆ ಗೊತ್ತಿತ್ತು. ಇನ್ನು ನನ್ನ ಕೈಲಿ ಅಂತ ಮಾಡೋಕ್ಕಾಗ್ತಿಲ್ಲ ಮಾರ್ರೆ. ದೇವ್ರೆ ಮನೇಲಿ ಅಷ್ಟು ಹೇಳಿದ್ರು, ಇಲ್ಲಿ ಬಂದು ಇವ್ರು ಹೀಗೆ ಹೇಳ್ತಾರೆ ಅಂತ ಯಾರು ಗೊತ್ತಿತ್ತು ಕಾಶಿ ಅವ್ರೆ? ಶಭಾಷ್. ಏನೋ ಪಾಪ ಚಡ್ಡಿ ಮಾರೋನು ಅಂತ ಒಂದಿನ ಟೈಮ್ ಕೊಟ್ರೆ ನನ್ನ ಮುಂದೆ ನಿಂತು ನನಗೆ ಆಗಲ್ಲ ಅಂತ್ಯಾ? ನಿನ್ನ ಲೈಫಲ್ಲಿ ಹೊರಗೆ ಬರಬಾರ್ದು, ಹಾಗೆ ಮಾಡ್ತೀನಿ. ರೀ ಶಿವಪ್ಪ, ಅಲ್ಲಿ ನಿಂತೇನ್ರಿ ನೋಡ್ತಿದ್ದೀರಾ? ಇರೋ ಬರೋ ಕೇಸ್ನೆಲ್ಲ ಹಾಕಿ ಜಡೀರಿ ನನ್ನ ಮಗಂಗೆ, ಒಳಗೆ ಹಾಕಿ ಇವನ್ನ. ಸರ್ ಬೇಡ ಸರ್, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್. ಸರ್ ಬೇಡ ಸರ್, ನಾನು ಇನ್ನೊಂದ್ಸಲ ಮಾತಾಡ್ತೀನಿ ಸರ್. ಭಗವಂತ, ಸತ್ಯ ನ್ಯಾಯ ನೀತಿಯಲ್ಲಿ ನಡ್ಕೊಂಡಿದ್ದೀನಿ. ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಆಗೋದು ನಿನ್ನ ಪ್ರಕಾರ ನ್ಯಾಯ ಅನ್ನೋದೇ ಆದರೆ ನನಗೆ ಶಿಕ್ಷೆ ಆಗಲಿ. ಶಿವಪ್ಪ ಹೇಳ್ಕೊಂಡೋಗಿ ಇವನ್ನ. ಸರ್ ಸರ್ ಇಲ್ಲ ಸರ್, ಅವ್ರು ಏನು ಸರ್ ಬೇಡ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಸರ್ ಬೇಡ ಸರ್, ನಾನು ಇನ್ನೊಂದ್ಸಲ ಮಾತಾಡ್ತೀನಿ ಸರ್. ಕಾಶಿ, ಸ್ಟಾಪ್ ಇಟ್.